ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಮನೆಗೆ ಕಳ್ಳರು ನುಗ್ಗಿದ್ದಾರೆ. ಅವರಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ ಸೈಫ್ ಅಲಿ ಖಾನ್. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಅವ್ರ ನಿವಾಸ ಇದೆ. 2-3 ಜನ ಕಳ್ಳರು ಬಂದಿದ್ರು. ನಟನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ. ಮುಂಜಾನೆ 2:30 ಸುಮಾರಿಗೆ ನಟನ ಮೇಲೆ 2-3 ಜನ ಕಳ್ಳರು ಅವ್ರ ಮನೆಯೊಳಗೆ ಬಂದಿದ್ರು. ಅವ್ರು ಹಲ್ಲೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ. ಸದ್ಯಕ್ಕೆ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅಲಿ ಖಾನ್ ಅವರನ್ನ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 6 ಕಡೆ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. 2-3 ಜನ ಕಳ್ಳರು ಅಂತ ಗೊತ್ತಾಗಿದೆ. ಚಾಕುವನ್ನ ಇರಿದು ದಾಳಿಕೋರರು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಮುಂಬೈ ಪೊಲೀಸರಿಂದ ಕಳ್ಳರಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಸಿಸಿಟಿವಿ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂಬೈನ ಬಾಂದ್ರಾ ಆ ಏರಿಯಾದಲ್ಲಿದೆ ಅವ್ರ ಮನೆ. ರಾತ್ರಿ ಸುಮಾರು 2:30 ಸಮಯದಲ್ಲಿ ಒಂದು 2-3 ಜನ ಕಳ್ಳರು ಬಂದಿದ್ದಾರೆ. ಲೀಲಾವತಿ ಆಸ್ಪತ್ರೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಸೈಫ್ ಅಲಿ ಖಾನ್ ಅವ್ರ ನಿವಾಸ ಇದೆ. ಸಾಕಷ್ಟು ಭದ್ರತೆ ಅಲ್ಲಿ ಇರುತ್ತೆ. ಬಟ್ ಕಳ್ಳರು ಉದ್ದೇಶಪೂರ್ವಕವಾಗೇನೆ ಬಂದಿದ್ರ, ಅವ್ರಿಗೆ ದಾಳಿ ಮಾಡಬೇಕು ಅಂತ ಬಂದಿದ್ರ, ಅಥವಾ ದೋಚೋದಕ್ಕೆ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಾಗ ಇವ್ರ ಮೇಲೆ ಏನಾದ್ರು ಅಟ್ಯಾಕ್ಗಳಾಗಿದೆಯಾ, ಆ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕಡೆಯಿಂದನೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಸಿಗಬೇಕಾಗುತ್ತೆ. ಆದರೆ ಸುಮಾರು ಒಂದು 6 ಕಡೆಗಳಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಕಳ್ಳರು ಇರಿದು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ. ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಮನೆಗೆ ಕಳ್ಳರು ನುಗ್ಗಿದ್ದಾರೆ. ಅವರಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ ಸೈಫ್ ಅಲಿ ಖಾನ್. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಅವ್ರ ನಿವಾಸ ಇದೆ. 2-3 ಜನ ಕಳ್ಳರು ಬಂದಿದ್ರು. ನಟನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ. ಮುಂಜಾನೆ 2:30 ಸುಮಾರಿಗೆ ನಟನ ಮೇಲೆ 2-3 ಜನ ಕಳ್ಳರು ಅವ್ರ ಮನೆಯೊಳಗೆ ಬಂದಿದ್ರು. ಅವ್ರು ಹಲ್ಲೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ. ಸದ್ಯಕ್ಕೆ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅಲಿ ಖಾನ್ ಅವರನ್ನ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 6 ಕಡೆ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. 2-3 ಜನ ಕಳ್ಳರು ಅಂತ ಗೊತ್ತಾಗಿದೆ. ಚಾಕುವನ್ನ ಇರಿದು ದಾಳಿಕೋರರು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಮುಂಬೈ ಪೊಲೀಸರಿಂದ ಕಳ್ಳರಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಸಿಸಿಟಿವಿ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂಬೈನ ಬಾಂದ್ರಾ ಆ ಏರಿಯಾದಲ್ಲಿದೆ ಅವ್ರ ಮನೆ. ರಾತ್ರಿ ಸುಮಾರು 2:30 ಸಮಯದಲ್ಲಿ ಒಂದು 2-3 ಜನ ಕಳ್ಳರು ಬಂದಿದ್ದಾರೆ. ಲೀಲಾವತಿ ಆಸ್ಪತ್ರೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಸೈಫ್ ಅಲಿ ಖಾನ್ ಅವ್ರ ನಿವಾಸ ಇದೆ. ಸಾಕಷ್ಟು ಭದ್ರತೆ ಅಲ್ಲಿ ಇರುತ್ತೆ. ಬಟ್ ಕಳ್ಳರು ಉದ್ದೇಶಪೂರ್ವಕವಾಗೇನೆ ಬಂದಿದ್ರ, ಅವ್ರಿಗೆ ದಾಳಿ ಮಾಡಬೇಕು ಅಂತ ಬಂದಿದ್ರ, ಅಥವಾ ದೋಚೋದಕ್ಕೆ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಾಗ ಇವ್ರ ಮೇಲೆ ಏನಾದ್ರು ಅಟ್ಯಾಕ್ಗಳಾಗಿದೆಯಾ, ಆ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕಡೆಯಿಂದನೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಸಿಗಬೇಕಾಗುತ್ತೆ. ಆದರೆ ಸುಮಾರು ಒಂದು 6 ಕಡೆಗಳಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಕಳ್ಳರು ಇರಿದು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ. ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಮನೆಗೆ ಕಳ್ಳರು ನುಗ್ಗಿದ್ದಾರೆ. ಅವರಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ ಸೈಫ್ ಅಲಿ ಖಾನ್. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಅವ್ರ ನಿವಾಸ ಇದೆ. 2-3 ಜನ ಕಳ್ಳರು ಬಂದಿದ್ರು. ನಟನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ. ಮುಂಜಾನೆ 2:30 ಸುಮಾರಿಗೆ ನಟನ ಮೇಲೆ 2-3 ಜನ ಕಳ್ಳರು ಅವ್ರ ಮನೆಯೊಳಗೆ ಬಂದಿದ್ರು. ಅವ್ರು ಹಲ್ಲೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾರೆ. ಸದ್ಯಕ್ಕೆ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅಲಿ ಖಾನ್ ಅವರನ್ನ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 6 ಕಡೆ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. 2-3 ಜನ ಕಳ್ಳರು ಅಂತ ಗೊತ್ತಾಗಿದೆ. ಚಾಕುವನ್ನ ಇರಿದು ದಾಳಿಕೋರರು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಮುಂಬೈ ಪೊಲೀಸರಿಂದ ಕಳ್ಳರಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಸಿಸಿಟಿವಿ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂಬೈನ ಬಾಂದ್ರಾ ಆ ಏರಿಯಾದಲ್ಲಿದೆ ಅವ್ರ ಮನೆ. ರಾತ್ರಿ ಸುಮಾರು 2:30 ಸಮಯದಲ್ಲಿ ಒಂದು 2-3 ಜನ ಕಳ್ಳರು ಬಂದಿದ್ದಾರೆ. ಲೀಲಾವತಿ ಆಸ್ಪತ್ರೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಸೈಫ್ ಅಲಿ ಖಾನ್ ಅವ್ರ ನಿವಾಸ ಇದೆ. ಸಾಕಷ್ಟು ಭದ್ರತೆ ಅಲ್ಲಿ ಇರುತ್ತೆ.
ಬಟ್ ಕಳ್ಳರು ಉದ್ದೇಶಪೂರ್ವಕವಾಗೇನೆ ಬಂದಿದ್ರ, ಅವ್ರಿಗೆ ದಾಳಿ ಮಾಡಬೇಕು ಅಂತ ಬಂದಿದ್ರ ಅಥವಾ ದೋಚೋದಕ್ಕೆ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಾಗ ಇವ್ರ ಮೇಲೆ ಏನಾದ್ರು ಅಟ್ಯಾಕ್ಗಳಾಗಿದೆಯಾ? ಆ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕಡೆಯಿಂದನೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಸಿಗಬೇಕಾಗುತ್ತೆ. ಆದರೆ ಸುಮಾರು ಒಂದು 6 ಕಡೆಗಳಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕುವಿನಿಂದ ಕಳ್ಳರು ಇರ್ದು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ.